ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋಕ್ಕೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನ ತೊಗೋತಾ ಇದ್ದೀನಿ. ಇದೇ ಹಾಲಿಗೆ ನಮಗೆಷ್ಟು ಸಿಹಿ ಬೇಕೋ ಆ ಪ್ರಮಾಣದಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಕ್ಯಾಂಪ್ಕೋ ವಿನ್ನರ್ ಚಾಕ್ಲೇಟ್ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಇದಾದಮೇಲೆ ನಾನಿಲ್ಲಿ 2ರಿಂದ 3 ಸ್ಪೂನ್ ಆಗೋಷ್ಟು ಜೋಳದ ಹುಡಿ ಅಥವಾ ಕಾರ್ನ್‌ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಮಾಡಿರೋ ಮಿಶ್ರಣ ಏನಿದೆ ಅದನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಬಿಸಿ ಮಾಡಬೇಕಿದ್ರೆ ಟೇಸ್ಟ್ ನೋಡುವಾಗ ಸಿಹಿ ಮತ್ತು ಚಾಕ್ಲೇಟ್ ಪೌಡರ್ ಅಂಶ ಕಡಿಮೆ ಇತ್ತು ಅಂತ ಅನಿಸಿರೋದ್ರಿಂದ ನಾನಿಲ್ಲಿ ಇನ್ನೂ ಸ್ವಲ್ಪ ಚಾಕ್ಲೇಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಿಹಿಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2ರಿಂದ 3 ಸ್ಪೂನ್ ಬಾದಾಮಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಒಂದು ಸಣ್ಣ ಕುದಿ ಬಂತು ಅಂತ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನ ಇನ್ನೂ ತಣಿಯಕ್ಕೆ ಬಿಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ತಣ್ಣೀರು ತೊಗೊಂಡು ಅದರ ಮೇಲೆ ಈ ಬಿಸಿ ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಆವಾಗ ಆದಷ್ಟು ಬೇಗ ಅದು ತಣಿತದೆ ಅಂತ. ಇದಿವಾಗ ತಣ್ಣದಿದೆ, ಸೊ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಅದು 7ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಅದಾದಮೇಲೆ ನನ್ನದೇ ಶೈಲಿಯಲ್ಲಿ ಮಾಡಿದಂತಹ ಐಸ್ ಕ್ರೀಮ್ ಅಂತೂ ರೆಡಿ ಆಯಿತು. ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು.